ಹೇ ವಾವ್, ಎಷ್ಟು ಲುಕ್ ಬರ್ತದೆ ಗೊತ್ತಾ? ನೋಡಿ ಅಲ್ಲಿ ಯಾರು ಬಚ್ಚಿಕೊಂಡವ್ರೆ, ನೋಡೋಣ ಬನ್ನಿ ಯಾರು ಬಚ್ಚಿಕೊಂಡವ್ರೆ. ನನ್ನ ಮಗಳಿಗೆ ನಾಚಿಕೆ ಆಗ್ತಾ ಇದೆ, ಏನೆಲ್ಲ ತೋರಿಸ್ತಾ ಇದೆಯಾ ಮಮ್ಮಿ ಅಂತ ಕೇಳ್ತಾ ಇದ್ದಾಳೆ. ಯಾಕಂದರೆ ಅವಳು ಊಟ ತೊಗೊಂಡಿದ್ದಾಳೆ, ನಾವು ದೋಸೆ ತೊಗೊಂಡಿದ್ದೀರಿ, ನಮ್ಮ ಮನೆಯವರು ಇಡ್ಲಿ ವಡ ತೊಗೊಂಡಿದ್ದಾರೆ. ಇವಾಗ ನಾವು ರೆಸಾರ್ಟ್ಗೆ ಎಂಟರ್ ಆಗ್ತಾ ಇದ್ದೀರಿ. ಪರಿಣಿ, ನಿನ್ನ ಫ್ರೆಂಡ್ ನೋಡೆ ಎಲ್ಲಿ ಮಮ್ಮಿ. ನಾವಿವಾಗ ರೆಸಾರ್ಟಿಗೆ ಬಂದಿದ್ದೀರಿ. ಯಾವ ರೆಸಾರ್ಟು ಅಂತ ಹೇಳ್ತೀನಿ, ಜಸ್ಟ್ ವೇಟ್ ಮಾಡಿ. ಇವಾಗ ರೆಸಾರ್ಟ್ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ನನ್ನ ಲೆಫ್ಟ್ ಸೈಡಲ್ಲಿ ರಿಸೆಪ್ಷನ್ ಡೆಸ್ಕ್ ಇದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ನಿಮ್ಗೊಂದು ತೋರಿಸ್ತೀನಿ ಬನ್ನಿ, ಹತ್ರ ಹೋಗೋಣ. ಇದು ಅನ್ಕೊತಾ ಇದೆ ಬಂದವರೆಲ್ಲ ಹಲೋ ಹಾಯ್ ಅಂತ ನನ್ನ ತಲೆ ತಿಂತಾರಲ್ಲ ಛೇ ಅಂತ ಅಂದ್ಕೊಂಡು ಮೂತಿ ತಿರುಗಿಸ್ಕೊಂತು. ಇವ್ರುಗಳು ಕೂಡ ಹಿಂಸೆಗೆ ಅದು ಒಳಗಡೆ ಹೋಗ್ತಾ ಇದೆ. ಮಮ್ಮಿ ಅದು ಹಿಡ್ಕೊಂಡ್ಲಾ? ಏನು ಮಾಡಲ್ಲ ತಾನೆ? ಏನು ಮಾಡಲ್ಲ, ಹಿಡ್ಕೊಂಡು ನೋಡು ಒಂದ್ಸತಿ. ಫೆದರ್ಸ್ ಕಟ್ ಮಾಡವ್ರ, ಫ್ಲೈ ಮಾಡೋಕ್ಕಾಗಲ್ಲ. ಗಾಯ್ಸ್, ನಾವಿವಾಗ ಚೆಕ್ ಇನ್ ಮಾಡ್ತಾ ಇದ್ದೀರಿ, ಲೇಟಾಗಿ ಬಂದಿದ್ದೀರಿ. 12 o'clock ಚೆಕ್ ಇನ್ ಇದ್ದಿದ್ದು, ಆಲ್ರೆಡಿ 2 o'clock ಆಗೋಗಿದೆ. Hello sir. Hi, say hi. Say hi to my channel. Hi. ಈ ರೆಸಾರ್ಟಲ್ಲಿ ಈ ಒಂದು ಸ್ಪಾಟೇ ಸಖತ್ ಬ್ಯೂಟಿಫುಲ್ ಆಗಿರೋದು. ಮತ್ತೇನು ಗೊತ್ತಾ, ಡಕ್ಸ್ ಎಲ್ಲ ಇದೆಯಂತೆ, ನೋಡೋಣ ಬನ್ನಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಅನಿತಾ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ನಾವಿವಾಗ ರೆಸಾರ್ಟ್ಗೆ ಬಂದಿರಿ, ವಿಂಡ್ ಫ್ಲವರ್ ಮೈಸೂರು. ಸೊ ಇವಾಗ ಚೆಕ್ ಇನ್ ಮಾಡ್ತಾಯಿರಿ. ಚೆಕ್ ಇನ್ ಟೈಮ್ 12 o'clock ಇತ್ತು. ಸೊ ನಾವು ಇವಾಗ ಬಂದು ಚೆಕ್ ಇನ್ ಮಾಡ್ತಾಯಿರಿ. ಟೈಮ್ ಆಲ್ಮೋಸ್ಟ್ 2 o'clock ಆಗಿದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಬಿಡೋ ಅಷ್ಟಲ್ಲಿ ಸ್ವಲ್ಪ ಲೇಟ್ ಆಯಿತು. ಈ ರೆಸಾರ್ಟ್ಗೆ ನಾವು ಬರ್ತಾ ಇರೋದು ಫಸ್ಟ್ ಟೈಮ್. ಇಲ್ಲೆಲ್ಲ ರೂಮ್ಸ್ ಇದೆ. ಹಲೋ ಗಾಯ್ಸ್, ನಾನು ಇವಾಗ ರೂಮ್ ಟೂರ್ ಮಾಡ್ತಾಯಿದ್ದೀನಿ, ನಮ್ಮ ರೂಮ್ ಟೂರ್. ಸೊ ಬನ್ನಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಕಾಡು ಒಳಗಡೆನೇ ಇದೆ, ಬಾಗ್ಲಾಕ್ಬಿಟ್ಟಿದ್ದೀನಿ. ಸೊ ಏನು ಮಾಡೋದು ಗೊತ್ತಿಲ್ಲ. ರೂಮಿಂದ ಆಚೆ ಬಂದೆ, ಸುಮ್ಮನೆ ಹಿಂಗೆ ಅಂದೆ, ಡೋರ್ ಕ್ಲೋಸ್ ಆಗೋಯ್ತು. ಇವಾಗ ಕೀ ಇಲ್ಲ, ಕೀ ಒಳಗಡೆನೇ ಇದೆ. ನನ್ನ ಮಗ ಬಂದ. ಏನು ಮಾಡೋದು ಇವಾಗ? ಸೆಕೆಂಡ್ ಟೈಮ್ ತೆಗಿತಾ ಇರ್ತೀನಿ. ವೆಲ್ಕಮ್ ಗಾಯ್ಸ್, ವೆಲ್ಕಮ್. ಸೊ ಇದು ನಮ್ಮ ರೂಮು. ಅಲ್ಲಿ ಮಿರರ್, ಅಲ್ಲಿ ವಾಟರ್ ಬಾಟಲ್ ಇಟ್ಟಿದ್ದಾರೆ, ಅದಕ್ಕೆರಡೆ ರೆಫ್ರಿಜರೇಟರ್. ಪಿಯೋನ ಅಲ್ಲ, ಇದು ಟೇಬಲು. ಸಕ್ಕತ್ತಾಗಿದೆ ಟೇಬಲ್. ಇದು TV ಯೂನಿಟ್. ವಾಶ್ರೂಮ್.
ಹೊರಗಡೆ ಬಂದರೆ ಗಾಯ್ಸ್ ಬಾಲ್ಕನಿ. ಸೊ ಪ್ರೈವಸಿ ಅಂತ ಇದನ್ನು ಹಾಕಿದ್ದಾರೆ. ಅದು ಎಲ್ಲ ರೂಮ್ಸೇ. ಸಾಯಂಕಾಲದ ಹೊತ್ತು ಫೌಂಟೇನ್ ಹಾಕ್ತಾರಂತೆ, ಆನ್ ಮಾಡ್ತಾರೆ. ಸಾಯಂಕಾಲ ಹೇಗೆ ಕಾಣುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ? ಗೈಸ್, ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ದೀಪಕ್ ಕೂಡ ರಜ್ಜಿ ತಾತ ಚಿಲ್ಔಟ್ ಮಾಡ್ತಾಯಿದ್ದಾರೆ ಕುತ್ಕೊಂಡು. ಸೊ ನಾನು ಯೋಚನೆ ಮಾಡ್ತಾ ಇದ್ದೀನಿ ಪೂಲಲ್ಲಿ ಇರಲಿಲ್ಲ ಬೇಡವಾ ಅಂತ. ಇಲ್ಲೆಲ್ಲ ಏನೋ ಆ್ಯಕ್ಟಿವಿಟೀಸ್ ಕೂಡ ಇದೆ, ಸ್ವಿಂಗು, ಬ್ಯಾಡ್ಮಿಂಟನ್ನು ಚೆನ್ನಾಗಿದೆ. ಮೋಸ್ಟ್ಲಿ ನೈಟು ಫೈರ್ ಕ್ಯಾಂಪ್ ಹಾಕ್ಬೋದೇನೋ. ಮಕ್ಕಳಿಗೆ ಸ್ಮಾಲ್ ಆಗಿ ಚಿಕ್ಕದಾಗಿ ಒಂದು ಪ್ಲೇ ಏರಿಯಾ ಕೊಟ್ಟಿದ್ದಾರೆ. ಹೊರಗಡೆಯಿಂದ ಇಷ್ಟು ಚೆನ್ನಾಗಿದೆ ಅಂತ ಅನಿಸೇ ಇಲ್ಲ. ಯಾವಾಗಲೂ ಇದ್ರ ಮೇಲೇ ಹೋಗ್ತಾಯಿದ್ರಿ, ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾದಾಗ. ಸೊ ನಾವು ಬಂದಿದ್ದೀರಿ ವಿಂಡ್ ಫ್ಲವರ್ ರೆಸಾರ್ಟ್ ಆ್ಯಂಡ್ ಸ್ಪಾ ರೆಸಾರ್ಟ್ಗೆ. ಸೊ ತುಂಬಾ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಆ ಒಂದು ಫೌಂಟೇನ್, ಆ ಒಂದು ಲೇನು ರೂಮ್ಸ್ ಇರೋದು ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ಇವಾಗ ಪೂಲ್ ಸೈಡ್ ಹೋಗ್ತಾಯಿನಿ. ಯೋಚನೆ ಮಾಡ್ತಾ ಹಿಂಗೆ ಸ್ಕೂಲ್ಗೆ ಇಲ್ಲ ಬೇಡ ಅಂತ. ನೀರು ಸೌಂಡು, ಫಾಲ್ಸ್ ಬೇರೆ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ. ಕುನಾಲು ಡ್ಯಾಡಿ ಬರೀ ಸ್ವಿಮ್ ಮಾಡ್ತಾ ಇದ್ದಾರೆ. ಅವ್ರ ಅಜ್ಜಿ ತಾತ ಕುತ್ಕೊಂಡು ನೋಡ್ತಾ ಇದ್ದಾರೆ. ಬರ್ಡ್ಸ್ ನೋಡಿ ಎಷ್ಟೊಂದಿದೆ ಇಲ್ಲಿ. ಏನೋ ಬಂದು ತಿಂತಾ ಇದೆ. ಸನ್ಸೆಟ್ ಆಗ್ತಾ ಇದೆ. ಗೈಸ್, ನಾವಿವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 7 ಗಂಟೆ. ಸೊ ಒಂದ್ಸತಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ನಾಳೆ ನಂಜನಗೂಡು ಹೋಗೋ ಪ್ಲ್ಯಾನ್ ಇದೆ ಮಾರ್ನಿಂಗು. ಸೊ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹಾಗೆ ಮಾಲು, ಇಲ್ಲಾಂದರೆ ಅಲ್ಲಿ ಸರ್ಕಸ್ ಏನೋ ನಡೀತಾ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀರಿ. ಸೊ ನೋಡೋಣ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ಫಸ್ಟ್ ಟೆಂಪಲ್ಗಂತೂ ಶ್ಯೂರಾಗಿ ಇವಾಗ ಹೋಗ್ತಾ ಇದ್ದೀರಿ. ಇನ್ನು ನಮ್ಮ ಅತ್ತೆ, ನಮ್ಮ ಮಾವ ಅವರೆಲ್ಲ ಇನ್ನೂ ಇಳಿದಿಲ್ಲ. ನಮ್ಮ ಮನೆಯವ್ರು ಒಳಗಡೆ ಹೋಗಿದ್ದಾರೆ, ಇನ್ನೂ ಬಂದೇ ಇಲ್ಲ ಕೆಳಗಡೆಗೆ. ಪಾರಿ. ಸೊ ನೈಟ್ ಈ ಥರ ಕಾಣುತ್ತೆ. ಅದು ಬುದ್ಧ ಬಂಗ್ಲಾ ಥರ ಕಾಣಿಸ್ತದೆ ಅಲ್ಲ ಗೈಸ್. ಪೂಲ್ ಒಳಗಡೆ ಇಳಿಯೋಣ ಅಂತ ಅಂದ್ಕೊಂಡ್ರೆ ಆಮೇಲೆ ನೋಡಿದ್ರೆ 6 o'clock ಆಗೋಯ್ತು. ಮತ್ತು ಇವರೆಲ್ಲ ಫ್ರೆಶ್ ಅಪ್ ಆಗಿ ನಾನು ಇಳಿದು ಮತ್ತು ಲೇಟ್ ಆದರೆ ಯಾಕೆ ಅಂತ ಅಂದ್ಬಿಟ್ಟು ಪೂಲಲ್ಲಿ ಇಳಿದಿಲ್ಲ. ನೋಡೋಣ ಬೆಳಗ್ಗೆ ಆದಷ್ಟು ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ಸ್ವಿಮ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡಿ ಗೈಸ್ ಹೇಗೆ ಕಾಣಿಸ್ತಾ ಇದ್ದಾನೆ. ಮೇಲ್ಗಡೆ ಇರೋದು ಚಂದ್ರ, ಇದು ಲೈಟು. ಗಾಲ್ಫ್ ಕ್ಲಬ್ಬು, ಜಿಮ್ ಇದೆ, ಮೇಲ್ಗಡೆ ಪೂಲ್ ಇದೆ. దేవుడు చాలా ఇచ్చాడు అలాగా
ಅಯ್ಯಯ್ಯೋ ಲೈಟ್ ಆಫ್ ಆಗೋಗಿದೆ. ನಾವು ಲೈಟ್ ಆನ್ ಇತ್ತು ಅಂತ ಟರ್ನ್ ತೊಗೊಂಡು ಬರೋ ಅಷ್ಟಲ್ಲಿ ಆಫ್ ಮಾಡಿಬಿಟ್ಯಾರೆ. ಸರಿ ಮತ್ತೇನು ನಡೀರಿ, ರೂಮ್ಗೆ ಹೋಗೋಣ, ಅಲ್ಲೇ ರೆಸಾರ್ಟಲ್ಲೇ ಊಟ ಮಾಡೋಣ ಬನ್ನಿ. ಯಾಕೆ ಮಶ್ರೂಮ್ ನೋಡಿ ಗೈಸ್ ಹೆಂಗೆ ಬೆಳೆದಿದೆ, ಒಳ್ಳೆ ಫ್ಲವರ್ ಬೆಳ್ದಂಗೆ ಬೆಳೆದೈತೆ ಮಶ್ರೂಮ್. ಇದು ಸುಮ್ಮನೆ ಕೀಳ್ಬಿಡ. ಏನು ಅದು ಸೌಂಡು? ಡಿನ್ನರ್ ಮಾಡಿ ಫುಲ್ ಟಯರ್ಡ್ ಅನಿಸ್ತಾ ಇದೆ. ನಾನು ವ್ಲಾಗ್ ಮಾಡೋದೇ ಮರ್ತೋದೆ. ನನ್ನ ಮಗಳು ನನ್ನ ಮಗ ಜಗಳ ಬಿಡಿಸೋದಲ್ಲೇ ಸಾಕಾಗಿತ್ತು ನನಗೆ. ಮಶ್ರೂಮು ಕೋಕೋನಟ್ ಸ್ಟೆಮ್ ಪೂರ್ತಿಯಾಗಿ ಮಶ್ರೂಮ್ ಬೆಳೆದ್ಬಿಟ್ಟಿದೆ. ನಾನೇನೋ ಫ್ಲವರ್ ಅಂತ ಅಂದ್ಕೊಂಡೆ ಸ್ಟಾರ್ಟಿಂಗು, ಆಮೇಲೆ ಗೊತ್ತಾಯ್ತು ಅದು ಮಶ್ರೂಮ್ ಅಂತ. ಇವಾಗ ರೂಮ್ಗೆ ಬಂದಿರಿ. ನಮ್ಮ ಅತ್ತೆಯವರೆಲ್ಲ ಮಲ್ಕೊಬೇಕಂದ್ರು, ಸೊ ಬಿಟ್ಬಿಟ್ಟು ಹೋಗೋಕ್ಕೆ ಅಂತ ಬಂದಿರಿ. ನನ್ನ ಮಕ್ಕಳು ಇಬ್ಬರು ಎಷ್ಟು ಒಳ್ಳೆಯವರು ಅಂದರೆ ಅಷ್ಟು ಒಳ್ಳೆಯವರು. ನನ್ನ ಮಗಳು ನನ್ನ ಮಗನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ. ನಾನಿಲ್ಲ ಅಂದರೆ ಅವನಿಗೆ ಮ್ಯಾಗಿ ಮಾಡಿಕೊಡೋದು, ಹಾಲು ಮಾಡಿಕೊಡೋದು ಎಲ್ಲ ಮಾಡ್ತಾಳೆ ಗೈಸ್. ಸೊ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಸ್ವಲ್ಪನೂ ಜಗಳ ಆಡಲ್ಲ ಅವರು, ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಗೈಸ್ ಇವಾಗ ನಾವು ರೂಮಲ್ಲಿ ಬೋರ್ ಆಗ್ತಾ ಇದೆ, ನಿದ್ರೇನೂ ಬರ್ತಾ ಇಲ್ಲ. ಸೊ ಅದಕ್ಕೆ ಐಡನ್ ಸಿಕ್ ಆಡೋಣ ಅಂತ ಇವರಿಬ್ರು ತಲೆ ತಿಂತಾ ಇದ್ದಾರೆ. ಸೊ ಇವಾಗ ಯಾರು ಡಿನ್ನರ್ ಆಗ್ತಾರೆ ಅಂತ ಅದಕ್ಕೂ ಜಗಳ. ಸೊ ಅದಕ್ಕೆ ನಾವು ಇವಾಗ ಕ್ಲಿಪ್ಸ್ ಹಾಕ್ತೀವಿ, ಯಾರು ಡಿನ್ನರ್ ಆಗ್ತಾರೆ ಅಂತ ನೋಡೋಣ. ಓಕೆನಾ ಬನ್ನಿ ಗೈಸ್, ಇವಾಗ ನಾವು ಕ್ಲಿಪ್ಸ್ ಹಾಕ್ತಾ ಇದ್ವಿ. ಕಾಪೀಸ್ ಆರ್ ನಾಟ್ ಔಟ್, ಅನ್ಕಾಪಿ ಆರ್ ಔಟ್. ಎಲ್ಲರೂ ಸೇವೆ. ನಾನ್ ಸೇವ್. ಇವ್ರಿಬ್ರಲ್ಲಿ ಗೈಸ್, ಇವ್ರಿಬ್ರಲ್ಲಿ ಯಾರು ಇವಾಗ ಔಟ್ ಆಗ್ತಾರೆ ಅಂತ 50 ಕೌಂಟ್ ಮಾಡು. ಓಕೆ 1 2 3 4 5 6 Bye guys. ಅಂತ. ಸೊ ಗೈಸ್ ಕುನಾಲ್ ಇದಾನ ಅಂತ ನೋಡೋಣ. ಗೈಸ್ ಇಲ್ಲ ಗೈಸ್. ಸೊ ಬಾಕಿ ಒಳಗೆ ನೋಡೋಣ. ಇಲ್ಲ ಗೈಸ್ ಅಲ್ಲಿ. ಸೊ ನಾನು ಹಾಲಲ್ಲಿ ಅಷ್ಟು ಹುಡುಕಿಲ್ಲ. ಸೊ ನೋಡೋಣ ಬನ್ನಿ ಯಾರಿದ್ದಾರೆ ಅಂತ. ಸೊ ಗೈಸ್ ಎಷ್ಟು ನಕ್ಕು ಬರ್ತದೆ ಗೊತ್ತಾ, ನೋಡಿ ಅಲ್ಲಿ ಯಾರು ಬಚ್ಚಿಕೊಂಡವ್ರೆ. ನೋಡೋಣ ಬನ್ನಿ ಯಾರು ಬಚ್ಚಿಕೊಂಡವ್ರೆ. ಸ್ಪೆಷಲ್ ಆರ್ಟಿಸ್ಟ್ ಗೈಸ್ ನಮ್ಮ ಗೈಸ್. ನಾನು ಇವಾಗ ಔಟ್ ಆದೆ. ಫಸ್ಟ್ ಡಿನ್ನರ್ ನಾನೇ. ಇವಾಗ ಇವರಿಬ್ಬರನ್ನ ಐಡ್ ಮಾಡ್ಕೊತಾರೆ. ನಾನು ಸರ್ಚ್ ಮಾಡ್ತೀನಿ. ರೆಡಿನಾ? ಆಯ್ತು ಹೋಗಿ. 1 2 3 4 5 20 21 22 44 45 46 47 48 49 50 ಬರ್ತಾ ಇದೀನಿ. ಎಲ್ಲಿದ್ದಾರೆ? ಫಸ್ಟ್ ಸ್ಕ್ರೀನ್ ಹುಡುಕ್ಬಿಡೋಣ.
ಅಲ್ಲೂ ಇಲ್ಲ, ಪಿಲ್ಲೋ ಹತ್ರ ಎಲ್ಲಿದ್ದಾರೆ? ಆಚೆ ಎಲ್ಲ ಹೋಗಂಗಿಲ್ಲ. ಎಲ್ಲಿದ್ದಾರೆ? ಬಾತ್ರೂಮ್. ಅದು ಒಂದು ಸೌಂಡ್ ಆಯಿತು. ಬಾತ್ರೂಮಲ್ಲೂ ಇಲ್ಲ. ಫಸ್ಟ್ ಡಿನ್ನರ್ ಪರಿಣಿ, ಸೆಕೆಂಡ್ ಡಿನ್ನರ್ ಕುನಾಲ್. ಸೊ ನಲ್ಲೇ ಮಲ್ಕೊಂಡಿದ್ದಾನೆ, ನಾನು ಕಣ್ಣ ಕಾಣಿಸ್ತಾ ಇಲ್ಲ.